ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ನ ನೌಬಾದ್ನಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬೃಹತ್ ಪಂಡಾಲ್ನಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ಕೂಡ ಬಹಳ ವಿಶೇಷ ರೀತಿಯ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿದ್ದು, 4ನೇ ದಿವಸದಂದು ನಗರಸಭೆ ಸದಸ್ಯರಾದ ವಿರ್ಶೆಟ್ಟಿ ಭಂಗೂರೆ ಹಾಗೂ ದಂಪತಿಗಳು ವಿಶೇಷ ರೀತಿಯಲ್ಲಿ ಗಣಪನಿಗೆ ಪೂಜೆ ಸಲ್ಲಿಸಿದರು. ಈ ಕುರಿತಾಗಿ ವಿರ್ಶೆಟ್ಟಿ ಭಂಗೂರೆ ಅವರು ಮಾತನಾಡಿ, ಸುಮಾರು 25-30 ವರ್ಷಗಳಿಂದ ನೌಬಾದ್ನಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಒಂದು ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಕಳೆದ 2-3 ವರ್ಷಗಳಿಂದ ಗಣೇಶನ ಸ್ಥಾಪನೆಯನ್ನ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂಕಲ್ಪದೊಂದಿಗೆ ಜನರಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಪ್ರೇರೇಪಿಸಲು ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿ ಜಾಗೃತಿ ಅರಿವು ಕೂಡ ಮೂಡಿಸಲಾಗುತ್ತಿದೆ ಎಂದರು. ಶ್ರೀ ಗಣೇಶ ಎಲ್ಲರಿಗೂ ಸದ್ಬುದ್ಧಿ ನೀಡಲಿ, ಪ್ರತಿಯೊಬ್ಬರಿಗೂ ಶಾಂತಿ ಪ್ರಾಪ್ತಿ ಮಾಡಲಿ, ಮಳೆ ಬೆಳೆ ಸಮೃದ್ಧಿಯಾಗಲಿ, ಎಲ್ಲರಿಗೂ ಗಣೇಶೋತ್ಸವ ಸಂಭ್ರಮಾಚರಣೆ ಖುಷಿಯನ್ನು ತಂದುಕೊಡಲಿ ಎಂದು ಶುಭ ಕೋರಿದರು. ಈ ಕುರಿತಾಗಿ ಮಹೇಶ್ ಮೈಲಾರಿ ಅವರು ಮಾತನಾಡಿ, ಗಜಾನನ ಯುವಕ ಮಂಡಳಿಯವರು ಪ್ರತಿ ವರ್ಷಾನುಸಾರ ಈ ವರ್ಷವೂ ನೌಬಾದ್ನಲ್ಲಿ ಬಹಳ ಅದ್ಧೂರಿಯುತವಾಗಿ ಒಂದು ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಇವತ್ತಿನ ದಿವಸ ನಗರಸಭೆ ಸದಸ್ಯರಾದ ವಿರ್ಶೆಟ್ಟಿ ಭಂಗೂರೆ ಅವರ ನೇತೃತ್ವದಲ್ಲಿ ಗಣೇಶನ ಪೂಜೆಯನ್ನ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಲಾಗಿದೆ. ಗಣೇಶನ ಪ್ರತಿಷ್ಠಾಪನೆ ಮಾಡುವ ಮೂಲ ಉದ್ದೇಶ ಏಕತಾ ಸಾರುವುದಾಗಿದೆ. ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಿದ್ದು, ಈ ಬಾರಿಯೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು, ಇನ್ನೂ ಅಷ್ಟೇ ಒಂದು ವಿಜೃಂಭಣೆಯಿಂದಾಗಿ ಶಾಂತಿಯುತವಾಗಿ ಅರ್ಥಪೂರ್ಣವಾಗಿ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ಸಹಕರಿಸುವುದಾಗಿ ಎಲ್ಲರಲ್ಲಿಯೂ ಕೂಡ ಮನವಿಯನ್ನ ಮಾಡಿದರು. ನೌಬಾದ್ನಲ್ಲಿ ಮುಖ್ಯ ರಸ್ತೆಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿದ ಸ್ಥಳದವರೆಗೂ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದು ಗಮನ ಸೆಳೆಯುವಂತಿದೆ. ಪ್ರತಿ ದಿವಸ ಗಣೇಶನ ದರ್ಶನಕ್ಕಾಗಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬ್ಯಾರಿಗೇಡ್ಗಳನ್ನು ಅಳವಡಿಸಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ಗಣೇಶನ ದರ್ಶನ ಪಡೆದರು. ಹಾಗೂ ಭಕ್ತರಿಗಾಗಿ ಪ್ರತಿ ದಿವಸವೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಜೊತೆಗೆ ದಿನನಿತ್ಯ ಸಾಯಂಕಾಲ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮಗಳು ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಆಕಾಶ ಪಾಟೀಲ್, ರಮೇಶ್ ಬಿರಾದರ್, ಸಂತೋಷ್ ಭಂಗೂರೆ, ವಿಜಯಕುಮಾರ್ ಹೆಗ್ಗೆ, ಆಕಾಶ ಪಾಟೀಲ್, ಬಸವರಾಜ್ ಬಳತೆ, ಭಕ್ತಿವಾನ್ ಭಂಗೂರೆ, ಬಸವರಾಜ್ ಭಂಗೂರೆ, ಶಿವರಾಜ್ ರಾಜಗಿರ, ಅಶೋಕ್ ಕುಂಬಾರ್ ಸೇರಿದಂತೆ ಗಜಾನನ ಯುವಕ ಮಂಡಳಿಯ ಸದಸ್ಯರು, ಗಣ್ಯಾತಿ ಗಣ್ಯರು, ಮುಖಂಡರು ಹಾಗೂ ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಬ್ಯಾಗ್ ಹಾಕೊಂಡ್ರಿ ಈಗ ಹಾಂ ರೀ
ಗಜಾನನ್ ಮಹಾರಾಜ್ ಕಿ ಬೋಲೋ ಗಜಾನನ್ ಮಹಾರಾಜ್ ಕಿ ಎಲ್ಲ ದೇಶದ ಈ ಗಣೇಶನ ಚತುರ್ಥಿ ಅಂಗವಾಗಿ ಪ್ರತಿಯೊಬ್ಬರಿಗೆ ಶ್ರೀ ಗಣೇಶನ ಬುದ್ಧಿಯಿಂದ ಎಲ್ಲರೂ ಒಳ್ಳೆಯದಾಗಲಿ, ಶಾಂತಿ ಸಮೃದ್ಧಿ ಐಶ್ವರ್ಯದಿಂದ ಎಲ್ಲ ಜಲ ಮಳೆ ಬೆಳೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಶ್ರೀ ಗಣೇಶನಲ್ಲಿ ನಾನು ಬೇಡ್ಕೋತಾ ಪ್ರತಿಯೊಬ್ಬರಿಗೂ ಈ ಗಣೇಶ ಸದ್ಬುದ್ಧಿ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಈ ವಿಜಯೋತ್ಸವ ಮಾಡಬೇಕಂತ ಹೇಳೋಕ್ಕೆ ಪ್ರತಿ ದೇಶದ ಮತ್ತು ಬೀದರ್ ಜಿಲ್ಲೆ ಜನತೆಗೆ ಶುಭ ಕೋರುತ್ತಾ ಸುಮಾರು ಇದು 25-30 ವರ್ಷದಿಂದ ಸತತವಾಗಿ ಈ ಗಣೇಶ ನಡೀತಾ ಇದೆ. ಅದಕ್ಕಿಂತಲೂ ಈ 2 ವರ್ಷಕ್ಕೆ ನಮ್ಮ ಜಿಲ್ಲಾದಲ್ಲಿ ಬಹಳ ವಿಭಜನೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇದಕ್ಕಂತೆ ಗಣೇಶನ ಆಶೀರ್ವಾದದಿಂದ ಪ್ರತಿ ವರ್ಷ ಹಾಗೆ ನಡೀಲಿ ಅಂತ ಹೇಳೋಕ್ಕೆ ಆ ಗಣೇಶನ ಹತ್ರ ನಾನು ಬೇಡ್ಕೊತಾ ಇದ್ದೀನಿ. ಗಣೇಶನ ಆಶೀರ್ವಾದದಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ಬೇಕಂತ ಹೇಳೋಕ್ಕೆ ನಮ್ಮದು ಸಂಕಲ್ಪ ಇದೆ. ನಮ್ಮ ಮೈಲಾರಿ ಅಣ್ಣವರು 1-2 ಮಾತಾಡ್ಬೇಕಂತ ಹೇಳಕ್ಕೆ ನಾವು ವಿನಂತಿ ಮಾಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೌಬಾದ್ನಲ್ಲಿ ಗಜಾನನ ಯುವಕ ಮಂಡಳಿಯವರು ತುಂಬ ಅದ್ಧೂರಿಯಾಗಿ ಗಣೇಶ ಸ್ಥಾಪನೆ ಇದು ಗಣೇಶ ಮೂರ್ತಿಯನ್ನು ಕೂಡಿಸಿದ್ದಾರೆ. ಹಾಗೂ ಇದು ಗಣೇಶ ಕೂಡಿಸೋದು ಅದರ ಸಲುವಾಗಿ ಅಂದರೆ ಒಂದು ಏಕ್ತಾ ಸಲುವಾಗಿ ಎಲ್ಲರೂ ಏಕ್ತಾಯಿಂದ ಎಲ್ಲರೂ ಗಣೇಶ ಮೆರವಣಿಗೆಗೂ ಕೂಡ ಎಲ್ಲರೂ ಶಾಂತಿ ರೀತಿ ಮಾಡಬೇಕು. ಕಳೆಯ ವರ್ಷವೂ ಕೂಡ ತುಂಬ ಚೆನ್ನಾಗಾಗಿದೆ. ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಚೆನ್ನಾಗುವ ಸಾಧ್ಯತೆ ಇದೆ. ಎಲ್ಲ ನಮ್ಮ ಗಜಾನನ ಗಣೇಶ ಮಂಡಳಿಯ ಪರವಾಗಿ ಎಲ್ರಿಗೂ ನಮ್ಮ ಹಾರ್ದಿಕ ನಮಸ್ಕಾರ ಹೇಳ್ತೀನಿ.